ಗುರುಜಿ, ದೀಪಾವಳಿಯ ಸಂಭ್ರಮದಿಂದ ಮೇಷರಾಶಿಯ ಮೇಲೆ ಆಗುವಂತ ಬದಲಾವಣೆಗಳೇನು, ಗ್ರಹಗಳಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ? ಮೊದಲಿಗೆ ಮೇಷರಾಶಿಯವರಿಗಂತೂ ನೋಡಿ, ಗುರು ಬದಲಾವಣೆ ನಾವು 18ನೇ ತಾರೀಕು ಈ ತಿಂಗಳಲ್ಲಿ ನೋಡ್ಬೋದಾಗಿದೆ. ಹಾಗಾಗಿ ಗುರು ಬದಲಾವಣೆಯಿಂದ ಚತುರ್ಭಾವಕ್ಕೆ ಗುರು ಪರಮೋಚ್ಚ ಸ್ಥಾನಕ್ಕೆ ಹೋದ್ರೇನೂ ಸಹ ಗುರುವಿಂದ ಏನೂ ಅಷ್ಟು ಬದಲಾವಣೆಗಳು ಮೇಷರಾಶಿಯವರಿಗೆ ಏನು ಅಷ್ಟು ಪರಿಣಾಮ ಬೀಳುವಂಥದ್ದು ಇರೋದಿಲ್ಲ. ಮತ್ತು ಈಗಾಗಲೇ 7.5 ಪ್ರಾರಂಭ ಆಗಿದೆ. ಈ 12ನೇ ವ್ಯಯಸ್ಥಾನಾಧಿಪತಿ ಗುರುನೇ ಆಗಿರೋದ್ರಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುವಂಥ ಸಂಭವಗಳಿರುತ್ತೆ. ಆದರೆ ಒಂದು ವಿಚಾರ, ಮೇಷರಾಶ್ಯಾಧಿಪತಿ ಅಷ್ಟಮ ಸ್ಥಾನಕ್ಕೆ ಸ್ವಕ್ಷೇತ್ರಕ್ಕೆ ಗುರು ಏನು ಕುಜ ಬರೋದ್ರಿಂದ ಒಂದಿಷ್ಟು ಬದಲಾವಣೆಗಳು ಆಗುವಂಥದ್ದು ಇರುತ್ತೆ ಕೆಲಸದಲ್ಲಿ. ಆದರೂ ಸಹ ಕೆಲಸದಲ್ಲಿ ಬದಲಾವಣೆ, ಪ್ರಮೋಷನ್ ಏನೇ ಸಿಕ್ಕಿದ್ರೂ ಕೆಲಸದ ಒತ್ತಡ ಅಂತೂ ಸಮಸ್ಯೆಗಳು ಬಿಟ್ಟು ಹೋಗುವಂಥದ್ದು ಇರೋದಿಲ್ಲ. ಮತ್ತು ಇನ್ನೊಂದು ವಿಚಾರ, ಇದೇ 17ನೇ ತಾರೀಕು ಅಂದರೆ ಈ 10ನೇ ತಿಂಗಳು ಏನಿದೆ, 17ನೇ ತಾರೀಕಿಗೆ ರವಿ ಬದಲಾವಣೆ ಆಗ್ತಾ ಇದೆ. ಈ ರವಿ ಬಂದು 7ನೇ ಮನೆಗೆ, ತುಲಾರಾಶಿಗೆ ನೀಚ ಸ್ಥಾನ ಆಗಿರುತ್ತೆ. ಸ್ವಲ್ಪ ಒಂದಷ್ಟು ವೈವಾಹಿಕ ಜೀವನದಲ್ಲೇ ಡಿಸ್ಟರ್ಬೆನ್ಸ್ ಆಗಬಹುದು. ಈ ಪ್ರೇಮ ವೈಫಲ್ಯಗಳಾಗುವಂಥದ್ದು, ಅಥವಾ ಮದುವೆ ಆಗಿದ್ದರೆ ಒಂದು ಚಿಕ್ಕ ಪುಟ್ಟ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು ಸ್ವಲ್ಪ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿಕೊಳ್ಳುವಂಥದ್ದು ಬಹಳ ಅಗತ್ಯ ಇದೆ ಮೇಷರಾಶಿಯವರಿಗೆ. ಇನ್ನು ಗುರು ವ್ಯಯಸ್ಥಾನಾಧಿಪತಿ ಗುರು ಉಚ್ಚಸ್ಥಾನಕ್ಕೆ ಹೋಗೋದ್ರಿಂದ ಎಷ್ಟು ಸಂಪಾದನೆ ಆಗುತ್ತೋ ಅಷ್ಟೇ ಖರ್ಚುಗಳು ಕಂಡುಬರುವಂಥ ಸಾಧ್ಯತೆಗಳು ಇರುತ್ತೆ. ಒಟ್ಟಾರೆ ಯಾವುದೇ ಒಂದು ಹೊಸದಾಗಿ ಬಿಸ್ನೆಸ್ ಮಾಡ್ದಿರ ಇರೋ ಬಿಸ್ನೆಸ್ಸನ್ನು ಮಾಡಿಕೊಂಡು ಅದರಲ್ಲಿ ಒಂದು ಅಭಿವೃದ್ಧಿಯನ್ನು ಕಾಣುವಂಥದ್ದು ಬಹಳ ಮುಖ್ಯವಾಗಿ ಇರುವಂಥ ವಿಚಾರ ಆಗಿರುತ್ತೆ ಮೇಷರಾಶಿಯವರಿಗೆ.